ಸೊ ನಿಮ್ಮ ಪ್ರಕಾರ ಹಾಂ. ಈಸಿಯೆಸ್ಟ್ ಮೆಥಡ್ ಆಫ್ ಅ ಮ್ಯಾನಿಫೆಸ್ಟೇಷನ್ ಅಂದರೆ ಯಾವುದು? ಯಾವ ಒಂದು ಮ್ಯಾನಿಫೆಸ್ಟೇಷನ್ ತುಂಬ ಈಸಿಯಾಗಿದೆ, ತುಂಬ ಚೆನ್ನಾಗಿ ಆಗತ್ತೆ? ಯಾವುದು ಅಂತ ಹೇಳಿದ್ರೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೇ ನಾವು ನಮ್ಮಲ್ಲಿರುವಂತಹ ಶಕ್ತಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಶಕ್ತಿಯನ್ನು ತುಂಬೋದನ್ನೇ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ಸರಿನಾ? ನಾವು ಯಾವುದಾದ್ರು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿ ಹೌದು ನಾನು ಇವಾಗ ಈ ಕೆಲಸ ಮಾಡಬೇಕು ಅಂತ ಡಿಸೈಡ್ ಆಗಿ ಅದ್ರ ಬಗ್ಗೆ ಆಲೋಚನೆ ಮಾಡಿದ್ಮೇಲೆ ಆ ದಾರಿ ನಮಗೆ ಕಾಣೋದಕ್ಕೆ ಒಂದು ಶಕ್ತಿನೇ ಮ್ಯಾನಿಫೆಸ್ಟೇಷನ್ ಅಂತ. ನಮ್ಮ ಮನಸ್ಸಿಗೆ ಆಗೋ ದೇಹಕ್ಕೆ ಒಂದು ಶಕ್ತಿಯನ್ನು ತುಂಬೋದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ. ಮೊದಲಿಗೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್, ನಿಮ್ಮ ಸೂಕ್ತ ಪ್ರಜ್ಞಾ ಮನಸ್ಸಿಗೆ ನೀವು ಪಾಸಿಟಿವ್ ಥಾಟ್ಸ್ ಅಂದರೆ ಋಣಾತ್ಮಕ ಶಕ್ತಿಗಳನ್ನು ಬಿಟ್ಟು ಧನಾತ್ಮಕ ಶಕ್ತಿಗಳನ್ನು ತುಂಬಬೇಕು. ಅದೇನೇ ಮ್ಯಾನಿಫೆಸ್ಟೇಷನ್ ಅಂತ. ನೀವು ಯಾವಾಗ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀರಾ, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರಾ, ಪಾಸಿಟಿವ್ ಆಗಿರೋ ಕೆಲಸಗಳನ್ನು ಮಾಡ್ತೀರಾ, ಅದೇ ನಿಮ್ಮ ಮೊದಲನೇ ಮ್ಯಾನಿಫೆಸ್ಟೇಷನ್ ಹಂತ. ಓಕೆ, ಸೊ ನಾವು ಏನೇ ಯೋಚನೆ ಮಾಡಿದ್ರು ಪಾಸಿಟಿವ್ ಆಗಿರೋದೇ ಮ್ಯಾನಿಫೆಸ್ಟೇಷನ್ ನಿಮ್ಮ ಪ್ರಕಾರ? ಹೌದು. ನಾನು ಏನೇ ಯೋಚನೆ ಮಾಡಿದ್ರು ಪಾಸಿಟಿವ್ ಆಗಿ ಆಗ್ತಾನೇ ಇಲ್ಲ ಅಂತಂದರೆ ಆ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡೋದು, ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡೋದು. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಪಾಸಿಟಿವ್ ಥಾಟ್ಸ್ ಕೊಟ್ಟರೆ ನಿಮ್ಮ ಜೀವನದಲ್ಲೂ ಧನಾತ್ಮಕವಾದಂತಹ ಚಿಂತನೆಗಳು, ಧನಾತ್ಮಕವಾದಂಥ ಕೆಲಸಗಳೇ ನಡೆಯುತ್ತೆ. ನೀವು ಯಾವಾಗ ನೆಗೆಟಿವ್ ಥಾಟ್ಸ್ನ ಯೋಚನೆ ಮಾಡ್ತೀರಾ ಆವಾಗ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಆಗೇ ನಡೆಯುತ್ತೆ. ಕೆಲವೊಬ್ಬರು ಹೇಳ್ಬೋದು ನಾನು ಪಾಸಿಟಿವ್ ಆಗೇ ಅನ್ಕೋತಾ ಇದ್ದೀನಿ, ಯಾರೂ ನೆಗೆಟಿವ್ ಆಗಿ ನಡೀತಾ ಇದೆ, ನನ್ನ ಲೈಫಲ್ಲಿ ಏನೂ ಆಗ್ತಾಯಿಲ್ಲ ಅಂತ ಹೇಳಿದ್ರೆ 2 ಮನಸ್ಸಿರುತ್ತೆ ಅವ್ರಿಗೆ. ಮೊದಲಿಗೆ 2 ಮನಸ್ಸು ಇರುತ್ತೆ. ಅವರು ಆಗುತ್ತೆ ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ, ಆಗಲ್ಲ ಅಂತಲೂ ಯೋಚನೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರಿಗೆ ಸರಿಯಾದ ರಿಸಲ್ಟ್ಸ್ ಸಿಗ್ತಾ ಇರಲ್ಲ. ಮೊದಲಿಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋದನ್ನು ಕಲಿಬೇಕು. ಅದೇ ಮ್ಯಾನಿಫೆಸ್ಟೇಷನ್ನ ಮೊದಲನೇ ಲಾ ಆಫ್ ಅಟ್ರಾಕ್ಷನ್. ನಾವು ಏನು ಯೋಚನೆ ಮಾಡ್ತೀವಿ ಅದೇ ನಮ್ಮ ಜೀವನದಲ್ಲಿ ನಡೆಯುತ್ತೆ. ಅದನ್ನು ನಾವು ನಡೆಸೋದಕ್ಕೆ ನಮ್ಮ ಕೈಲಿದೆ ಆ ಶಕ್ತಿ. ಅದೇ ಮ್ಯಾನಿಫೆಸ್ಟೇಷನ್. ಲಾ ಆಫ್ ಅಟ್ರಾಕ್ಷನ್ಸಲ್ಲಿ ನಾವೆಷ್ಟೋ ಸತಿ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ನೀವು ಹೇಳೋ ಪ್ರಕಾರ 2 ಮನಸ್ಸುಗಳು ಇರುತ್ತೆ ಅಂತ ಹೇಳ್ತಿದ್ದೀರಲ್ಲ. ಮುಂದೆ ಅದನ್ನು ನಾವು ಅದರಲ್ಲೂ ಬೇರೆ ಬೇರೆ ವಿಧಗಳಿದ್ದಾವೆ. ಮ್ಯಾನಿಫೆಸ್ಟೇಷನ್ ಮಾಡಿದ್ಮೇಲೆ ನಾವು ವಿಜುವಲೈಸೇಷನ್ ಅಂತ ಹೇಳಿದ್ರೆ, ಇವಾಗ ನೀವು ಬ್ಲೂ ಕಲರ್ BMW ಕಾರ್ ತೊಗೋಬೇಕಂದ್ರೆ ಹೇಳಿದ್ರೆ ನೀವು ಕುತ್ಕೊಂಡು ಧ್ಯಾನ ಮಾಡಬೇಕಾದ್ರೆ ನೀವು ಕಣ್ಣು ಮುಚ್ಚಿದ್ರೆ ನಿಮ್ಮ ಕಣ್ಣು ಮುಂದೆ BMW ಕಾರ್ ಬರಬೇಕು, ಸರಿನಾ? ಅದು ನೆಕ್ಸ್ಟ್ ಲೆವೆಲ್. ಮ್ಯಾನಿಫೆಸ್ಟೇಷನ್ ಆದಮೇಲೆ ನೆಕ್ಸ್ಟ್ ಲೆವೆಲೇನೆ ವಿಜುವಲೈಸೇಷನ್, ಸರಿನಾ? ಸೊ ಕಣ್ಣು ಮುಚ್ಚಿ ನೀವು ಧ್ಯಾನಕ್ಕೆ ಸ್ಥಿತಿಯಲ್ಲಿ ಕೂತಾಗ ಆ ಕಾರ್ ಬರಬೇಕು. ಹೌದು, ಬ್ಲೂ ಕಲರ್ BMW ಕಾರ್ ಬಂದಿದೆ, ಅದು ನನ್ನ ಫೇವ್ರೆಟ್ ಕಾರ್, ನಾನು ಅದ್ರಲ್ಲಿ ಕೂತಿದ್ದೀನಿ, ಅದರಲ್ಲಿ ನಾನು ಲಾಂಗ್ ಡ್ರೈವ್ ಹೋಗಿದ್ದೀನಿ, ಅದನ್ನು ನಾನು ಫೀಲ್ ಮಾಡ್ತಾ ಇದ್ದೀನಿ ಅಂತ ಫೀಲ್ ಮಾಡೋದಿದೆಯಲ್ಲ, ಅದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ಇಲ್ಲದ ವಸ್ತುವನ್ನು ನೆನೆಸ್ಕೊಂಡು ಇರುವ ಹಾಗೆ ಭಾವಿಸೋದನ್ನ, ಇರುವಾಗವನ್ನ ಭಾಸ ಮಾಡ್ಕೊಳೋದನ್ನ ಮ್ಯಾನಿಫೆಸ್ಟೇಷನ್ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ನಾನು ಏನೇ ಮಾಡಿದ್ರು ಮ್ಯಾನಿಫೆಸ್ಟೇಷನ್ ತಲೆಗೆ ಹೋಗ್ತಿಲ್ಲ. ನಾನು ಇವಾಗ BMW ಕಾರ್ ಹಿಂಗೆ ನೆನೆಸ್ಕೊಂಡ್ರೆ ಬೇರೆ ಯಾವುದೋ ಒಂದು ಜಟಕಾ ಗಾಡಿ ಬರ್ತಾ ಇದೆ, ಇನ್ಯಾವುದೋ ಒಂದು ಸೈಕಲ್ ಬರ್ತಾ ಇದೆ, ಇನ್ಯಾವುದೋ ಒಂದು ಗಾಡಿ ಬರ್ತಾ ಇದೆ ಅನ್ಕೊಳ್ಳೋಣ. ಅಲ್ಲಿಗೆ ನನ್ನ ಸೂಕ್ತ ಮನಸ್ಸಿಗೆ ನಾನು ಫೀಡ್ ಮಾಡ್ತಾ ಇರೋದೇ ಹೋಗ್ತಾ ಇಲ್ಲ ಅಂತಂದರೆ, ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ 100 ವಿಚಿತ್ರವಾದ ಚಿತ್ರಗಳು ಬರ್ತಾ ಇದೆ. ಯಾವುದೋ ಹುಡುಗಿ ಬರ್ತಾಳೆ, ಇನ್ಯಾವುದೋ ಒಂದು ಆಟೋ ಬರುತ್ತೆ, ಇನ್ಯಾವುದೋ ಒಂದು ಪಿಕ್ಚರ್ ಬರುತ್ತೆ. ಸೊ ಈ ಸೂಕ್ತ ಮನಸ್ಸಿಗೆ ನಾನು ಎಷ್ಟೇ ಫೋರ್ಸ್ ಮಾಡಿದ್ರು ಆಗ್ತಲೇ ಅಂತಂದಾಗ ಅಲ್ಲಿಗೆ ನಮ್ಮ ಮನಸ್ಥಿತಿನೇ ಸರಿ ಇಲ್ಲ ಅಂತನಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೀವು ಅದನ್ನು ನೋಡ್ತಾ ಇಲ್ಲ. ನಾವು ನೋಡೋದ್ರಿಂದ ನಮಗೆ ಅದನ್ನು ನಾವು ಬೇಗ ಅಟ್ರ್ಯಾಕ್ಟ್ ಮಾಡ್ಬೋದು. ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ನಾನು ಹೇಳಿದೆ BMW ಬ್ಲೂ ಕಲರ್ ಕಾರ್ ಬೇಕಂತ, ಅದ್ರದ್ದು ಫೋಟೋ ತೊಗೊಳ್ಳಿ, ನಿಮ್ಮ ಬೆಡ್ರೂಮಲ್ಲಿ ಆ ಫೋಟೋವನ್ನು ಅಂಟಿಸ್ಕೊಳ್ಳಿ. ನಿಮ್ಮದು ಪ್ರೈವೇಟ್ ಬಾತ್ರೂಮ್ ಇದೆ, ಬಾತ್ರೂಮಲ್ಲೂ ಕೂಡ ಆ ಕಾರ್ನ ಚಿತ್ರವನ್ನು ಹಾಕ್ಕೊಳ್ಳಿ, ಅದನ್ನು ನೋಡ್ತಾ ಇರಿ. ಯಾವಾಗ ಅದನ್ನು ನೋಡ್ತಾ ಇರ್ತೀರಾ ಅದನ್ನು ನೋಡಿ ಕಣ್ಣು ಮುಚ್ಚಿದ್ರೆ ನಿಮಗೆ ಖಂಡಿತವಾಗ್ಲೂ ಅದು ಚಿತ್ರ ಬಂದೇ ಬರುತ್ತೆ. ಸೊ ನಾನು ಯಾವುದೇ ಒಂದು ಕಾರ್ ಫೋಟೋ ಆಗಲಿ ಅಥವಾ ಇನ್ನೇನೋ ಒಂದು ಫೋಟೋ ಆಗಲಿ ನಾನು ಎಲ್ಲಿ ಬೇಕಾದ್ರೂ ಮನೇಲಿ ಹಾಕ್ಬೋದು? ಹೌದು, ಖಂಡಿತ ಅದಕ್ಕೆ ಇಂಥ ದಿಕ್ಕೆ ಅಂತ ಏನಾದ್ರು ಇದೆಯಾ ಮ್ಯಾನಿಫೆಸ್ಟೇಷನ್? ಅಂದರೆ ಪಶ್ಚಿಮ ದಿಕ್ಕು ತುಂಬ ಒಳ್ಳೆಯದು. ನಿಮ್ಮ ಮನೆಯಲ್ಲಿರೋ ಪಶ್ಚಿಮ ಗೋಡೆಗೆ ಹಾಕಿದ್ರೆ ಬೇಗ ಮ್ಯಾನಿಫೆಸ್ಟೇಷನ್ ಬೇಗ ವರ್ಕ್ ಆಗುತ್ತೆ. ಸೊ ಹಾಕೊಳ್ಳಿ. ನೀವು ಇವಾಗ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀರಾ, ಇವಾಗ ಡೂಪ್ಲೆಕ್ಸ್ ಮನೆ ಕಟ್ಟಬೇಕು ಅಂತ ಇರ್ತೀರಾ, ನಿಮ್ಗೆ ಯಾವುದು ಡಿಸೈನ್ ಇಷ್ಟ ಆಗಿರುತ್ತೆ, ಎಕ್ಸ್ಟೀರಿಯರ್ ಡಿಸೈನ್, ಅದ್ರದ್ದು ಒಂದು ಫೋಟೋ ಹಾಕ್ಕೊಳ್ಳಿ. ನಿಮಗೆ ಟ್ರಾವೆಲಿಂಗ್ ಇಷ್ಟ ಅಂತ ಹೇಳಿದ್ರೆ ಈ ವರ್ಲ್ಡ್ ಮ್ಯಾಪ್ ಬರುತ್ತಲ್ಲ, ಅದ್ರದ್ದು ಫೋಟೋ ಹಾಕ್ಕೊಳ್ಳಿ. ನಿಮಗೆ ದುಡ್ಡನ್ನು ಬೇಗ ಆಕರ್ಷಣೆ ಮಾಡಬೇಕಂದ್ರೆ ದುಡ್ಡಿಂದು ಫೋಟೋ ಹಾಕಿ, ಇಲ್ಲ ಒಂದು 10 ರೂಪಾಯಿದೋ ಇಲ್ಲ 100 ರೂಪೀಸ್ ನೋಟನ್ನೇ ಅಂಟಿಸಿಡಿ. ಅದನ್ನೇ ನಾವು ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಿ, ಸರಿನಾ?
ಹಾಗೇನೆ ಅದರಲ್ಲಿ ಹಲವಾರು ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು. ಅದನ್ನೆಲ್ಲ ಅದೆಲ್ಲ ಫೋಟೋ. ಇವಾಗ ಹೆಣ್ಮಕ್ಳಿಗೆ ಒಡವೆ ತುಂಬ ಇಷ್ಟ ಇರುತ್ತೆ, ಕಾಸಿನ ಸರ ತಗೋಬೇಕು, ಟೆಂಪಲ್ ಜ್ಯುವೆಲರಿ ತಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಅವರೆಲ್ಲರೂ ಅದ್ರ ಫೋಟೋನ ತಗೊಂಡು ಗೋಡೆ ಮೇಲೆ ಅಂಟಿಸಿ ಡೈಲಿ ನೋಡ್ತಾ ಇರಬೇಕು. ಆಮೇಲೆ ಅದನ್ನು ಫೀಲ್ ಮಾಡಬೇಕು, ನಾನು ಕಾಸಿನ ಸರ ಹಾಕ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ನಾನು ಮದುವೆ ಫಂಕ್ಷನ್ಸ್ಗೆಲ್ಲ ಹೋಗಿದ್ದೀನಿ, ನಾನು ತುಂಬ ಖುಷಿಯಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ಮಾಡಬೇಕು. ಹಾಗೆಯೇ ಇನ್ನೊಂದು, ನಾವು ನೋಡೋದನ್ನು ತುಂಬ ಡಿಪೆಂಡ್ ಆಗಿರುತ್ತೆ. ಮ್ಯಾನಿಫೆಸ್ಟೇಷನಲ್ಲಿ ಇನ್ನೊಂದು ಭಾಗನೇ ನಾವು ನೋಡಿ ಫೀಲ್ ಮಾಡೋದು, ನೋಡೋದು, ಫೀಲ್ ಮಾಡೋದು, ಯೋಚನೆ ಮಾಡೋದು. ಈ ಮೂರು ಸೇರಿದ್ರೆ ಮಾತ್ರ ಈ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಸೊ ನೋಡಬೇಕು, ಫೀಲ್ ಮಾಡಬೇಕು, ಹಾಗೆಯೇ ಅದನ್ನು ಯೋಚನೆ ಮಾಡಬೇಕು. ಓಕೆ, ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರೋದನ್ನ ನೋಡಬೇಕು, ಪಾಸಿಟಿವ್ ಆಗಿರೋದನ್ನ ಫೀಲ್ ಮಾಡಬೇಕು. ಇವಾಗ ಎಲ್ಲರೂ ಬೇಡದೇ ಇರೋಂತಹ ಕೆಲವೊಂದು ಸೀರೀಸ್ಗಳನ್ನ, ವೆಬ್ ಸೀರೀಸ್ನ, ಧಾರಾವಾಹಿಗಳನ್ನ ನೋಡಿಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸರಿನಾ? ಅದ್ರ ಬದಲು ನಿಮ್ಮ ಜೀವನದಲ್ಲಿ ಏನು ಬೇಕು, ನಿಮಗೆ BMA ಕಾರ್ ಬೇಕಾ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಅದರದ್ದೇ ವೀಡಿಯೋಸ್ ನೋಡಿ. ಆ ಕಾರ್ ಏನು ಮೈಲೇಜ್ ಕೊಡುತ್ತೆ, ಇಂಟೀರಿಯರ್ ಹೇಗಿದೆ, ಎಕ್ಸ್ಟೀರಿಯರ್ ಹೇಗಿದೆ, ಅದ್ರ ಕಾಕ್ಪಿಟ್ ಹೇಗಿದೆ BMWದು, ಅದನ್ನು ನೋಡಿ. ಒಡವೆ ಬೇಕಾ, ಒಡವೆ ಡಿಸೈನ್ಸ್ ನೋಡಿ. ಟೆಂಪಲ್ ಜ್ಯುವೆಲರೀಸ್ ಎಲ್ಲ ತುಂಬ ಡಿಸೈನ್ಸ್ ಇರುತ್ತೆ, ಅದನ್ನು ನೋಡ್ತಾ ಇರಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಸೊ ಯೂಶಲಿ ಮ್ಯಾನಿಫೆಸ್ಟೇಷನ್ ಅಂತ ತೊಗೊಂಡ್ರೆ, ಇವಾಗ ನಾನು ಎಕ್ಸಾಂಪಲ್ಲು ಈ ವರ್ಷದೊಳಗಡೆ ಒಂದು 50 ರಿಂದ 60 ಲಕ್ಷ ದುಡಿಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅನ್ಕೊ, ಈ ವರ್ಷದೊಳಗಡೆ ಅಂತ ನಾನೇ ಟಾರ್ಗೆಟ್ ಇಟ್ಟಿದ್ದೀನಿ. ಸೊ ನಾನೇ ಟಾರ್ಗೆಟ್ ಇಟ್ಟ ಮೇಲೆ ನನ್ನ ಮ್ಯಾನಿಫೆಸ್ಟೇಷನ್ಸ್ಗೆ ನಿಮ್ಮ ಪ್ರಕಾರ, ನೀವು ಮ್ಯಾನಿಫೆಸ್ಟೇಷನ್ ಗುರುಗಳಾಗಿ ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಮಾಡ್ತೀರಾ, ಹಾಗಾಗಿ ನಿಮ್ಮ ಪ್ರಕಾರ ಒಂದು ಆಸೆಯನ್ನು ಈಡೇರಿಸ್ಕೊಳೋದಕ್ಕೆ, ಒಂದು ಮ್ಯಾನಿಫೆಸ್ಟೇಷನ್ ಕಂಪ್ಲೀಟ್ ಆಗೋದಕ್ಕೆ ಸರಿಸುಮಾರು ಎಷ್ಟು ದಿನಗಳು, ಎಷ್ಟು ಸಮಯಗಳು, ಎಷ್ಟು ತಿಂಗಳುಗಳು ಅಥವಾ ಎಷ್ಟು ವರ್ಷಗಳು ಬೇಕು? ಅದು ಸಮಯ, ತಿಂಗಳುಗಳು ಅಂತ ಹೇಳೋಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ಥರ ಪಾಸಿಟಿವ್ ಆಗಿರ್ತೀರಾ. 15 ದಿನಕ್ಕೆ ತುಂಬ ಜನ ಮಾಡೋದೇ ಹೀಗೆ. ನನ್ನ ಹತ್ರ ಬರೋ ಸ್ಟೂಡೆಂಟ್ಸು ಅಷ್ಟೇನೆ, ನಾನು ಹೇಳ್ಕೊಟ್ಟಿರುವಂಥ ಟೆಕ್ನಿಕ್ಸ್ಗಳನ್ನ 1 ವಾರ ಮಾಡ್ತಾರೆ, ಬಿಟ್ಬಿಡ್ತಾರೆ. 15 ದಿನ ನೋಡ್ತಾರೆ, ಇಲ್ಲ ಅವರಿಗೆ ಪೇಷನ್ಸ್ ಇರೋ, ತಾಳ್ಮೆ ಇರೋದಿಲ್ಲ. 1 ತಿಂಗಳು ಮಾಡ್ತಾರೆ, ಇವರೇನೋ ಹೇಳ್ಕೊಟ್ರು, ಏನು ವರ್ಕ್ ಆಗ್ತಾ ಇಲ್ಲ ಅಂತ ಬಿಟ್ಬಿಡ್ತಾರೆ. ಆಮೇಲೆ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ನೀವು ಹೇಳಿದ್ರಿ, ನಾನು ಇವಾಗ 1 ವರ್ಷದಲ್ಲಿ 50 ಲಕ್ಷ ದುಡಿಬೇಕು ಅಂತ. ಸರಿನಾ? 50 ಲಕ್ಷ ದುಡಿಬೇಕು ಅಂತ ಹೇಳಿದ್ರೆ ನಿಮಗೆ ಬರೀ 50,000 ಸಂಬಳ ಬರ್ತಿರುತ್ತೆ, ನೀವು ಸೇವಿಂಗ್ಸ್ ಮಾಡೋಕೆ ಆಗ್ತಿರಲ್ಲ. ನೀವು ಅವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸೋಕ್ಕೆ ಶುರು ಮಾಡಬೇಕು. ಇವಾಗ ನೀವು ಟೀಚರ್ ಆಗಿರ್ತೀರ, ನಿಮ್ದೇನು ಕೆಲಸ ಇರುತ್ತೆ, ಸ್ಕೂಲ್ಗೆ ಹೋಗ್ತೀರಾ, ಪಾಠ ಮಾಡ್ತೀರಾ, ಬರ್ತೀರಾ, ನಿಮಗೆ 50,000 ಸಂಬಳ ಇರುತ್ತೆ. ನೀವು ಅದೇ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀರಾ, ನಾನು ಈ ವರ್ಷ 50 ಲಕ್ಷ ನಾನು ದುಡಿಲೇಬೇಕು, ಆ 50 ಲಕ್ಷದಲ್ಲಿ ನಾನು ಮನೆ ಕಟ್ಟಬೇಕು ಅಂತ. ಅವಾಗ ಏನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಮ್ಯಾನಿಫೆಸ್ಟೇಷನ್ನ ಉಪಯೋಗಿಸ್ಕೊಂಡು ನಿಮಗೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್, ಅಂದರೆ ಬೇರೆ ಬೇರೆ ದಾರಿಗಳಿಂದ ದುಡ್ಡು ಬರೋದಕ್ಕೆ ಈ ಮ್ಯಾನಿಫೆಸ್ಟೇಷನ್ ದಾರಿಯನ್ನು ತೋರಿಸುತ್ತೆ. ಅವಾಗ ನೀವು 50 ಲಕ್ಷ ಆರಾಮಾಗಿ. ನೀವು ಹೇಳೋ ಪ್ರಕಾರ ಮ್ಯಾನಿಫೆಸ್ಟೇಷನ್ ಈಸ್ ನಥಿಂಗ್ ಬಟ್ ನಾನು ಸ್ಮಾರ್ಟ್ ಆಗಿ ಯೋಚನೆ ಮಾಡೋದು, ಸ್ಮಾರ್ಟ್ ಆಗಿ ಕೆಲಸಗಳನ್ನ ಮಾಡೋದು ಅಂತ ನನಗೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ? ಹೌದು, ಖಂಡಿತವಾಗ್ಲೂ ಸ್ಮಾರ್ಟಾಗಿ ಯೋಚನೆ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆಗೆ ನಮ್ಮ ಎಫರ್ಟು ಇರಬೇಕು. ನಾನು ಆವಾಗಲೇ ಹೇಳ್ದಂಗೆ ಈ ಮ್ಯಾನಿಫೆಸ್ಟೇಷನ್ ಒಂದು ಶಕ್ತಿ ಥರ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಮತ್ತು ನಮ್ಮ ದೇಹಕ್ಕೆ ಕಳಿಸೋ ಧನಾತ್ಮಕ ಚಿಂತನೆಯಿಂದ ನಾವು ಕೆಲಸ ಮಾಡ್ತೀವಿ. ಸರಿನಾ? ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ಗೆ ಅದನ್ನು ಪಡ್ಕೊಳ್ಳೋಕ್ಕೋಸ್ಕರ ನಿಮ್ಮ ಬ್ರೈನು ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ಟೀಚರ್ದು ಉದಾಹರಣೆ ಕೊಟ್ಟಂಗೆ ಉಪಯೋಗಿಸ್ತೀರಾ, ನಿಮ್ಮ ದಾರಿಯನ್ನು ಮುಟ್ತೀರಾ.